ನಮಸ್ತೆ ಸ್ನೇಹಿತರೆ, ಕೀಪ್ ಇಟ್ ಸಿಂಪಲ್ ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾವು ನೋಡೋ ಟಾಪಿಕ್ ಸ್ವಲ್ಪ ವಿಭಿನ್ನವಾಗಿರುತ್ತೆ ಹಾಗೂ ವಿಶೇಷವಾಗಿರುತ್ತೆ. ಚಾರ್ಲ್ಸ್ ಡಾರ್ವಿನ್ ಹಾಗೂ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್. ಏನಿದೆ ಚಾರ್ಲ್ಸ್ ಡಾರ್ವಿನ್? ಚಾರ್ಲ್ಸ್ ಡಾರ್ವಿನ್ ಬಂದು ಒಬ್ರು ಸೈಂಟಿಸ್ಟ್ ಅಲ್ಲ, ಬಯಾಲಜಿಲೆಲ್ಲ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಬುಕ್ಸ್ ಓದಿದಿರಲ್ಲ, ಅದಕ್ಕೂ ಮತ್ತೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಏನ್ ಸಂಬಂಧ ಅಂತೀರಾ? ಖಂಡಿತ ಸ್ನೇಹಿತರೆ, ತುಂಬಾ ಕ್ಲೋಸ್ ಕೋರಿಲೇಷನ್ ಇದೆ ಹಾಗೂ ಇದರಲ್ಲಿ ತುಂಬಾ ನಾವು ಕಲಿಬಹುದು. ಏನಿದೆ ಅಂತ ಕ್ವಿಕ್ ಆಗಿ ನೋಡೋಣ ಬನ್ನಿ ಸ್ನೇಹಿತರೆ. ಈ ದಿನ ನಾನು ಟಾಪಿಕ್ ತಗೊಂಡಿರೋದು ಈ ಬುಕ್ ರೆಫರೆನ್ಸ್ ಮುಖಾಂತರ. ಯಾವ್ದು ಅಂತ ಹೇಳಿದ್ರೆ ವಾಟ್ ಐ ಲರ್ನ್ ಫ್ರಮ್ ಇನ್ವೆಸ್ಟಿಂಗ್ ಫ್ರಮ್ ಡಾರ್ವಿನ್ ಅಂತ. ಓಕೆ, ಇದನ್ನ ಬರ್ದಿರೋದು ಬಂದು ಪುಲಕ್ ಪ್ರಸಾದ್ ಅಂತ. ಇವರು ಭಾರತದಲ್ಲಿ FIS ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಪ್ರಮುಖವಾದ ನಳಂದ ಈಕ್ವಿಟಿ ಫಂಡ್ ನ ಮುಖ್ಯಸ್ಥರು ಅಥವಾ ಫಂಡ್ ಮ್ಯಾನೇಜರ್ ಅಂತ ಕರಿಬಹುದು. ಇದಕ್ ಮುಂಚೆ ನಿಮ್ಗೆ ಮನ್ಸಲ್ಲಿ ಕಾಡ್ತಾ ಇದ್ರೆ FIS ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂದ್ರೆ ಯಾರು ಅಂತ ಹೇಳಿದ್ರೆ, ನಮ್ಮಲ್ಲಿ ಹೇಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಭಾರತೀಯರು ಇನ್ವೆಸ್ಟ್ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಅದ್ ಯಾರಾಗಿರ್ಬೋದು ಅಂದ್ರೆ ಪೆನ್ಷನ್ ಫಂಡ್ಸ್ ಆಗಿರ್ಬೋದು ಅಥವಾ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಆಗಿರ್ಬೋದು. ಬೇಸಿಕಲಿ ಹಲವಾರು ಬೇರೆ ಬೇರೆ ದೇಶಗಳು ಇರ್ತಾರಲ್ಲ, ಆ ದೇಶದಲ್ಲಿರೋರು ಯಾರು ಭಾರತೀಯ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ಅವ್ರನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತಾರೆ. ಪ್ರಮುಖವಾಗಿ ನೋಡ್ಬೇಕಂತ ಹೇಳಿದ್ರೆ ಯುರೋಪ್ ಅಥವಾ ಅಮೆರಿಕ ಆಗಿರ್ಬೋದು ಹಾಗೂ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಬಂದು ಈ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವ್ರನ್ನ ನಾವು FIS ಅಂತ ಕರಿತೀರಿ ಸ್ನೇಹಿತರೆ. ಬೇಸಿಕಲಿ ಸ್ನೇಹಿತರೆ, ನಳಂದ ಕ್ಯಾಪಿಟಲ್ ಬಂದು ಪುಲಕ್ ಪ್ರಸಾದ್ ಅಂತ ಫಂಡ್ ಮ್ಯಾನೇಜರ್ ನ ಮ್ಯಾನೇಜ್ ಮಾಡ್ತಾ ಇದಾರೆ. ಅವ್ರು ಭಾರತೀಯರೇ, ಬಟ್ ಅವ್ರೀಗ ಹೊರದೇಶದಿಂದ ಅವರು ಫಂಡ್ ನ ಮ್ಯಾನೇಜ್ ಮಾಡ್ತಾ ಇದಾರೆ. ಈ ಫಂಡ್ ರಿಟರ್ನ್ ಎಷ್ಟು ಕೊಟ್ಟಿದೆ ಅಂತ ಹೇಳಿದ್ರೆ ಇನ್ನು ನಂಬಲ್ಲ ಸ್ನೇಹಿತರೆ. 2007ರಲ್ಲಿ ನೀವು 10 ಲಕ್ಷ ರೂಪಾಯಿ ಫಂಡ್ ಅಲ್ಲಿ ಹಾಕಿದ್ರೆ 2022ರಲ್ಲಿ ಸರಿಸುಮಾರು 1.4 crores ಅಂದ್ರೆ 1,40,00,000 ವ್ಯಾಲ್ಯೂ ಇರ್ತಾ ಇತ್ತು. 2022 ಆದ್ಮೇಲೆ ಇನ್ನ ಸ್ಟಾಕ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ರಿಟರ್ನ್ ಕೊಟ್ಟಿದೆ. ಹತ್ತತ್ರ ನಿಮ್ಗೆ 1.25 ಕೋಟಿ ಆಲ್ಮೋಸ್ಟ್ ರಿಟರ್ನ್ಸ್ ಬಂದೇ ಬಂದಿದೆ. ಅಂದ್ರೆ ಸ್ನೇಹಿತರೆ, 2007ರಿಂದ 2024 ತನಕ ನೀವು 10 ಲಕ್ಷ ರೂಪಾಯಿ ಏನು ಇನ್ವೆಸ್ಟ್ ಮಾಡಿರ್ತಲ್ಲ, ಅದು 1.25 ಕೋಟಿ ರೂಪಾಯಿ ಆಗಿದೆ ಸ್ನೇಹಿತರೆ, ಈ ನಳಂದ ಕ್ಯಾಪಿಟಲ್ ಫಂಡ್ ಅಲ್ಲಿ. ಓಕೆ, ಇದರ ವಿಶೇಷತೆ ಏನು ಹಾಗೂ ಈ ಫಂಡ್ ನ ಫಿಲಾಸಫಿ ಏನು ಅಂತ ಕ್ವಿಕ್ ಆಗಿ ನೋಡೋಣ ಬನ್ನಿ ಸ್ನೇಹಿತರೆ. ಈ ಫಂಡ್ ಅಲ್ಲಿ ಏನ್ ಇವರು ಫಂಡ್ ಮ್ಯಾನೇಜರ್ ಪುಲಕ್ ಪ್ರಸಾದ್ ಏನ್ ಹೇಳ್ತಾರೆ ಅಂದ್ರೆ ತುಂಬಾ ವಿಶೇಷವಾದದ್ದು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂತ ಹೇಳಿದ್ರೆ ಯು ಶುಡ್ ಬಿ ನಾಟ್ ಲೇಸಿ, ಯು ಶುಡ್ ಬಿ ವೆರಿ ವೆರಿ ಲೇಸಿ. ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ಲ, ಏನಿದು ಲೇಸಿ ಅಂತ ಹೇಳ್ತಾ ಇದಾರೆ ಅಂದ್ರೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಒಳ್ಳೆ ಕಂಪನೀಸ್ ನ ತಗೊಂಡು ನೀವು 1 ವರ್ಷ 2 ವರ್ಷ 3 ವರ್ಷ ಅಲ್ಲ, ನೀವು ಅದ್ರ ಬಗ್ಗೆ ಲೇಸಿ ಅಲ್ಲ, ಅದ್ರ ಬಗ್ಗೆ ನೀವು ವೆರಿ ವೆರಿ ಲೇಸಿ. ಅಂದ್ರೆ ನೀವು ಅದನ್ನ ಹಾಕಿ ಹಂಗೆ ಒಂದು 10-15 ವರ್ಷ ಬಿಟ್ಬಿಡ್ಬೇಕು ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೊಳ್ಳೆ ಸ್ಟಾಕ್ಸ್ ನ. ಆಗ್ಲೇ ನಿಮ್ಗೆ ಒಳ್ಳೆ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನ ಅವ್ರು ಹೇಳೋದು. ಹಾಗೂ ಈ ಬುಕ್ ಅಲ್ಲಿ ಚಾರ್ಲ್ಸ್ ಡಾರ್ವಿನ್ ಥಿಯರಿನ ತುಂಬಾ ಸೂಕ್ಷ್ಮವಾಗಿ ಅವರು ವಿವರಿಸಿ, ಹಾಗೂ ಇದನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ಇದನ್ನ ಅಪ್ಲೈ ಮಾಡಬಹುದು ಅನ್ನೋದನ್ನ ವಿವರಿಸಿದ್ದಾರೆ ಸ್ನೇಹಿತರೆ. ಅವ್ರು ಈ ಬುಕ್ ಅಲ್ಲಿ ಒಂದು ತುಂಬಾ ಮುಖ್ಯವಾದ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ. ಇದೀ ಬರೀ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಅಲ್ಲೇ ಅಲ್ಲ, ನಮ್ ನಿಜ ಜೀವನದಲ್ಲಿ ಕೂಡ ನಾವು ಅಳವಡಿಸ್ಕೊಬಹುದು. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವಿ ಡೂ ಥಿಂಗ್ಸ್ ವಿಚ್ ವಿ ಶುಡಂಟ್ ಡೂ. ಓಕೆ, ಮತ್ತೊಮ್ಮೆ ಹೇಳ್ತೀನಿ, ವಿ ಡೂ ಥಿಂಗ್ಸ್ ವಿಚ್ ವಿ ಶುಡಂಟ್ ಡೂ ಅಂಡ್ ವಿ ಡೋಂಟ್ ಡೂ ಥಿಂಗ್ಸ್ ವಿಚ್ ವಿ ಶುಡ್ ಡೂ. ಅಂದ್ರೆ ನಾವು ಯಾವಾಗ್ಲೂ ನಾವು ಏನ್ ಮಾಡಬಾರ್ದು ಅನ್ಕೊಂಡಿರ್ತಾರಲ್ಲ, ಪದೇ ಅದನ್ನೇ ಮಾಡ್ತಾ ಇರ್ತೀರಿ. ನಾವ್ ಏನ್ ಮಾಡ್ಬೇಕು ಅಲ್ಲೋ ಅದು ನಾವು ಮಾಡೋದೇ ಇಲ್ಲ. ಅವ್ರು ಇದನ್ನ ಉದಾಹರಣೆ ಕೊಡ್ತಾರೆ ಸ್ನೇಹಿತರೆ. ಸಿಂಪಲ್ ಆಗಿ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತು ನಾವು ಫಾಸ್ಟ್ ಫುಡ್ ಅಥವಾ ನಾವು ಜಂಕ್ ಫುಡ್ ನ ತಿನ್ಬಾರ್ದು ಅಂತ. ಆದ್ರೂ ಕೂಡ ನಾವು ನಾಲ್ಗೆ ಚಟಕ್ಕೋಸ್ಕರ ಅಥವಾ ಚಪಲಕ್ಕೋಸ್ಕರ ನಾವು ಎಲ್ಲಾನು ಜಂಕ್ ಫುಡ್ ಅಥವಾ ಫಾಸ್ಟ್ ಫುಡ್ ನ ತಿಂತಾನೆ ಇರ್ತೀವಿ. ನಾವು ಅದು ಮಾಡಬಾರ್ದು, ಆದ್ರೂ ಕೂಡ ನಾವು ಮಾಡ್ತೀವಿ. ಅದೇ ರೀತಿಯಲ್ಲೇ ನಾವು ಏನ ಮಾಡ್ಬೇಕು ಅಂತ ಹೇಳಿದ್ರೆ, ಡೈಲಿ ಬೆಳಿಗ್ಗೆ ಎದ್ದು ಯೋಗ ಮಾಡ್ಬೇಕು ಅಥವಾ ವಾಕಿಂಗ್ ಮಾಡ್ಬೇಕು. ಅದಕ್ಕೆ ಒಂದಲ್ಲ ಒಂದು ಎಕ್ಸ್ಕ್ಯೂಸ್ ಕೊಟ್ಟು ನಾವು ಅದನ್ನ ಮಾಡೋದೇ ಇಲ್ಲ. ಓಕೆ, ಅಂದ್ರೆ ನಾವ್ ಏನ ಮಾಡ್ಬೇಕು ಏನ ಮಾಡಬಾರ್ದು ಅದನ್ನ ನಾವು ಮಾಡ್ತಾನೆ ಇರ್ತೀರಿ, ಏನ ಮಾಡ್ಬೇಕು ಅದನ್ನ ನಾವು ಮಾಡೋದೇ ಇಲ್ಲ. ಇದು ಸ್ನೇಹಿತರೆ, ಈ ಬುಕ್ ಅಲ್ಲಿ ಇವರು ತುಂಬಾ ಕೇರ್ಫುಲ್ ಆಗಿ ಅಥವಾ ಸಂಕ್ಷಿಪ್ತವಾಗಿ ಇವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಚಾರ್ಲ್ಸ್ ಡಾರ್ವಿನ್ ಎವಲ್ಯೂಷನ್ ಆಫ್ ಮ್ಯಾನ್ ಕೈಂಡ್ ಆಗಿರ್ಬೋದು, ಎವಲ್ಯೂಷನ್ ಆಫ್ ನೇಚರ್ ಆಗಿರ್ಬೋದು, ಇದನ್ನ ಸ್ಟಾಕ್ ಮಾರ್ಕೆಟ್ ಗೆ ಹೇಗೆ ರೇಟ್ ಮಾಡಬಹುದು, ಹಾಗೂ ನಾವು ನಿಜ ಜೀವನದಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದೇ ಅಲ್ಲ, ಬೇರೆ ವಿಷಯದಲ್ಲಿ ನಾವು ಹೇಗೆ ಅಳವಡಿಸ್ಕೊಬಹುದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸ್ನೇಹಿತರೆ. ಬುಕ್ ಅಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇವರು ಟೈಪ್ 1 ರಿಸ್ಕ್ ಹಾಗೂ ಟೈಪ್ 2 ರಿಸ್ಕ್ ಅಂತ ಹೇಳ್ತಾರೆ ಸ್ನೇಹಿತರೆ. ಏನಿದು ಟೈಪ್ 1 ರಿಸ್ಕ್ ಅಂತ ಟೈಪ್ 2 ರಿಸ್ಕ್ ಅಂತ ಹೇಳಿದ್ರೆ, ಇವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ತಗೊಂತಾರೆ. ಅದನ್ನು ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮನುಕುಲದಲ್ಲಿ ಬಿಟ್ಟು ನಮ್ಮ ಪ್ರಾಣಿ ಕುಲದಲ್ಲಿ ಏನಂತೀರ, ನಾವು ಕಾಡ್ಗೆ ಹೋದ್ರೆ ವೈಲ್ಡ್ ಅನಿಮಲ್ಸ್ ಎಲ್ಲ ನೋಡ್ತಿರಲ್ಲ, ಅದೊಂದು ಎಕ್ಸಾಂಪಲ್ ತಗೊಂಡಿದ್ದಾರೆ ಸ್ನೇಹಿತರೆ. ಇವಾಗ ಒಂದು ಜಿಂಕೆ ಎಕ್ಸಾಂಪಲ್ ತಗೊಂಡು ಅವ್ರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಂತ ಹೇಳಿದ್ರೆ, ಜಿಂಕೆಗೆ ಅದು ಸಸ್ಯಾಹಾರಿ ಪ್ರಾಣಿ ಹಾಗೂ ಅದು ಸೊಪ್ಪು ಸದೆ ತಿನ್ಕೊಂತಿದ್ದೇ ಇರುತ್ತೆ ಕಾಡಲ್ಲಿ. ಅದು ಯಾವಾಗ ಅದು ತುಂಬಾ ಅದಕ್ಕೆ ರಿಸ್ಕ್ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ, ವೈಲ್ಡ್ ಅನಿಮಲ್ಸ್ ಯಾವಾಗ ಹುಲಿ ಚಿರತೆ ಸಿಂಹ ಅದನ್ನ ಅಟ್ಯಾಕ್ ಮಾಡಿ ತಿನ್ನುತ್ತಲ್ಲ, ಅದು ತುಂಬಾ ರಿಸ್ಕ್ ಅದಕ್ಕೆ. ಹಾಗೂ ತುಂಬಾ ಸಲ ಇದು ಎಲ್ಲಿ ಅಟ್ಯಾಕ್ ಆಗಿತ್ತು ಅಂತ ಹೇಳಿದ್ರೆ, ನೀವು ನ್ಯಾಷನಲ್ ಜಿಯೋಗ್ರಫಿ ಅಥವಾ ಡಿಸ್ಕವರಿ ಚಾನಲ್ ನೋಡಿರ್ಬೋದು, ಎಲ್ಲಿ ಅದು ನೀರ್ ಕುಡಿಯಕ್ ಬರುತ್ತಲ್ಲ, ಅಲ್ಲೇ ತುಂಬಾ ಸಲ ಅದು ಪ್ರಾಣ ಕಳ್ಕೊಳುತ್ತೆ. ಇದು ತುಂಬಾ ರಿಸ್ಕ್ ಫ್ಯಾಕ್ಟರ್. ಅದನ್ನ ಅವರು ಟೈಪ್ 1 ರಿಸ್ಕ್ ಅಂತಾರೆ. ಟೈಪ್ 1 ರಿಸ್ಕ್ ಅಂತ ಏನಂತ ಹೇಳಿದ್ರೆ,
ನಮ್ಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ ರಿಸ್ಕ್ ಇದ್ದೇ ಇರುತ್ತಂತ, ಅಲ್ಲಿ ನಾವು ತುಂಬಾ ತುಂಬಾ ಹುಷಾರಾಗಿರ್ಬೇಕು. ಅಂದ್ರೆ ಈಗ ಒಂದು ಜಿಂಕೆಗೆ ತುಂಬಾ ಬಾಯಾರಿಕೆ ಆಗಿದೆ, ಎಲ್ಲೋ ಒಂದ್ ಕಡೆ ನೀರ್ ನೋಡಿದ ತಕ್ಷಣ ತುಂಬಾ ಫಾಸ್ಟ್ ಹೋಗಿ ನೀರ್ ಕುಡಿಯೋದ್ರಿಂದ ತುಂಬಾ ರಿಸ್ಕ್ ಇರುತ್ತೆ. ಯಾಕಂತ ಹೇಳಿದ್ರೆ ಆ ನೀರ್ ಹತ್ರನೇ ಒಂದು ಹುಲಿ ಸಿಂಹ ಎಲ್ಲ ಕಾಯ್ತಾ ಇರುತ್ತೆ. ಅದರಿಂದ ಜಿಂಕೆ ಬಂದು ಸಮಾಧಾನದಿಂದ ಇದ್ದಿ ಅದು ರೈಟ್ ಮೂಮೆಂಟ್ ನ ನೋಡಿ ನೀರ್ ಕುಡಿಬೇಕು ಹೊರತು ತನಗೆ ಬಾಯಾರಿಕೆ ಆಗ್ತಾ ಇದೆ ಅಂತ ಟೈಪ್ 1 ರಿಸ್ಕ್ ತಗೊಂಡು ಹೋಗಿ ನೀರ್ ಕುಡಿದ್ರೆ ಬಾಯಾರಿಕೆನೋ ತೀರುತ್ತೆ, ಬಟ್ ಅದ್ರ ಲೈಫ್ಗೆ ತುಂಬಾ ತುಂಬಾ ಆಪತ್ತಿದೆ. ಇದನ್ನ ಟೈಪ್ 1 ರಿಸ್ಕ್ ಅಂತಾರೆ. ಹಾಗೂ ಟೈಪ್ 2 ರಿಸ್ಕ್ ಏನಂತ ಹೇಳಿದ್ರೆ ಅದಕ್ಕೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಬಟ್ ಯಾವ್ದೋ ಒಂದು ಮೂಲೆಯಲ್ಲಿ ಅದೊಂದು ಸಿಂಹನೋ ಅಥವಾ ಹುಲಿನೋ ನೋಡುತ್ತೆ, ಬಾಯಾರಿಕೆ ಇದ್ರೂ ಕೂಡ ಅದು ಬೇಡ ಇಲ್ಲಿ ಹೋದ್ರೆ ನನ್ ರಿಸ್ಕ್ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ಬಿಡುತ್ತೆ. ಇದು ಟೈಪ್ 2 ರಿಸ್ಕ್ ಅಂತಾರೆ. ಏನಂದ್ರೆ ಟೈಪ್ 2 ರಿಸ್ಕ್ ಅಲ್ಲಿ ಏನಾಗಿತ್ತು ಅಂದ್ರೆ ಸ್ನೇಹಿತರೆ, ಆ ಜಿಂಕೆಗೆ ಆ ದಿನ ಅಥವಾ ಆ ಕ್ಷಣದಲ್ಲಿ ಬಾಯಾರಿಕೆ ತಣಿಸದೇ ಇರ್ಬೋದು, ಆದ್ರೆ ತನ್ನ ಜೀವ ಉಳ್ದೇ ಉಳಿತೆ. ಹಾಗೂ ಅವರು ಇದೇ ರೀತಿಯಲ್ಲೇ ಟೈಪ್ 1 ಹಾಗೂ ಟೈಪ್ 2 ರಿಸ್ಕ್ ನ ಚಿರತೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಚಿರತೆ ಬಂದ್ಬಿಟ್ಟು ಸರಿಸುಮಾರು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು 40ರಿಂದ 50ರಷ್ಟು ಕೆಜಿ ಇರೋ ಪ್ರಾಣಿ ಅದು. ಹಾಗೂ ಅದಕ್ಕೆ ಬೇಟೆ ಆಡಿದ್ರೇನೆ ಅದು ಹೊಟ್ಟೆ ತುಂಬೋದು. ಈಗ ಚಿರತೆಗೆ ಟೈಪ್ 1 ರಿಸ್ಕ್ ಹೇಗಾಗಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಹೆಂಗೋ ಬೇಟೆ ಆಡ್ಲೇಬೇಕು, ಅದು ಸರ್ವೈವ್ ಆಗ್ಬೇಕಂದ್ರೆ ಅನ್ಬಿಟ್ಟು ಅದು ಒಂದು ಆನೆ ಜೊತೆ, ಆನೆ ನೀರ್ ಕುಡಿಯಕ್ ಬಂದಾಗ ಅದು ಅದನ್ನ ಅಟ್ಯಾಕ್ ಮಾಡಕ್ ಹೋದ್ರೆ, ಅಥವಾ ಬೊಫೈಲೋಸ್ ಹಿಂಡ್ ಅಂತಾರಲ್ಲ, ಸೊ ಕಾಡೆಮ್ಮೆ ಅದು ಹಿಂಡು ಬರುತ್ತಲ್ಲ, ಅದನ್ನ ಅಟ್ಯಾಕ್ ಮಾಡಕ್ ಹೋದಾಗ ಅದಕ್ಕೆ ಪ್ರಾಣನ ಕಳ್ಕೊಳ್ಳೋ ತುಂಬಾ ಚಾನ್ಸ್ ಇರುತ್ತೆ. ಯಾಕಂದ್ರೆ ಅದು ತೂಕ ಬಂದು ಬರೀ 40ರಿಂದ 50 ಕೆಜಿ. ಅದೊಂದು ಕಾಡೆಮ್ಮೆನ ಅಟ್ಯಾಕ್ ಮಾಡಕ್ ಹೋದಾಗ ಅದೇನ ಅದ್ರ ಮೇಲೆ ಬಿದ್ದಾಗ ಅದು ಚಿರತೆ ಸಾವು ಸಂಭವಿಸೋದು ತುಂಬಾ ತುಂಬಾ ಅಧಿಕವಾದದ್ದು. ಇದು ಬಂದು ತನಗೆ ಹೊಟ್ಟೆ ಹಸಿತಾ ಇದೆ ಅಥವಾ ಬೇಟೆ ಆಡ್ಲೇಬೇಕು ಅನ್ಬಿಟ್ಟು ಕಂಡು ಪ್ರಾಣಿಗೆ ಅಟ್ಯಾಕ್ ಮಾಡಕ್ ಹೋದಾಗ ತನ್ನ ಜೀವನ ಕಳ್ಕೊಳ್ಳೋ ರಿಸ್ಕ್ ತುಂಬಾ ಇರುತ್ತೆ. ಇದನ್ನ ಟೈಪ್ 1 ರಿಸ್ಕ್ ಅಂತಾರೆ. ಟೈಪ್ 2 ರಿಸ್ಕ್ ಏನು ಅಂತ ಹೇಳಿದ್ರೆ, ತನಗೆ ಬೇಟೆ ಆಡ್ಲೇಬೇಕು, ಅದು ತನ್ನ ಹೊಟ್ಟೆನ ತುಂಬಿಸ್ಕೊಳ್ಳೇಬೇಕು, ಪರವಾಗಿಲ್ಲ ಒಂದು ಕಾಡೆಮ್ಮೆ ಒಂದು ದಿಂಡು ಬಂದಿದೆ, ಅದು ಸಮಾಧಾನದಿಂದ ಇದ್ದಿ ಆ ದಿನ ಬಿಟ್ಟು ಮಾರನೇ ದಿನ ಒಂದು ಜಿಂಕೆ ದಿಂಡು ಬಂದಾಗ ಅದನ್ನ ಬೇಟೆಯಾಡಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದ್ರಲ್ಲಿ ತುಂಬಾ ಚಾಕಚಕ್ಯತೆ ಇದೆ. ಅದು ಒಳ್ಳೆ ಡಿಸಿಷನ್. ಯಾಕಂದ್ರೆ ಒಂದು ಚಿರತೆ ಬಂದ್ಬಿಟ್ಟು ಆ ದಿನ ಹೊಟ್ಟೆ ಹಸಿದ ಮಲ್ಕೊಂಡಿರ್ಬೋದು, ಆದ್ರೆ ಅದು ಜೀವ ಉಳಿತೆ ಮಾರನೇ ದಿನ ಬೇಟೆಯಾಡಿ ಅದು ಸಂತೋಷದಿಂದ ಇರ್ಬೋದು. ಇದು ಬಂದು ಟೈಪ್ 1 ರಿಸ್ಕ್ ಹಾಗೂ ಟೈಪ್ 2 ರಿಸ್ಕ್. ಸ್ನೇಹಿತರೆ, ಪ್ರತಿ ದಿನ ನಮ್ಮ ಲೈಫ್ ಅಲ್ಲಿ ನಾವು ಯಾವ್ದೇ ಒಂದು ನಿರ್ಧಾರ ತಗೊಬೇಕಾದ್ರೂ ಈ ನಮಗೆ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಈ ಟೈಪ್ 1 ಹಾಗೂ ಟೈಪ್ 2 ರಿಸ್ಕ್ ನ ನಾವು ಎದುರುಕೊಳ್ತಾನೆ ಇರ್ತೀರ, ಅಥವಾ ನಾವು ಇದನ್ನ ನೋಡ್ತಾನೆ ಇರ್ತೀರಿ. ಒಂದು ಸಣ್ಣ ಒಂದು ಎಕ್ಸಾಂಪಲ್ ತಗೊಳೋಣ ಸ್ನೇಹಿತರೆ. ಈಗ ನೀವು ಅನ್ಕೊಳ್ಳಿ, ನಿಮ್ದೊಂದು ಯಾವ್ದೋ ಒಂದ್ ಕಡೆ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ಅಟೆಂಡ್ ಮಾಡ್ಬೇಕು. ನೀವು ಬ್ಯಾಂಗ್ಳೂರಿಂದ ಮೈಸೂರ್ಗೆ ಹೋಗಿ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಬೇಕು. ಆ ಫಂಕ್ಷನ್ ಶುರು ಆಗೋದು ಬಂದು ಸರಿ ಸುಮಾರು 11 ಗಂಟೆಗೆ. ನೀವು 11 ಗಂಟೆಗೆ ಫಂಕ್ಷನ್ ಶುರು ಆಗಿತ್ತು ಅಂತ ಹೇಳಿದ್ರೆ, ನೀವು ಅಟ್ಲೀಸ್ಟ್ 9 ಗಂಟೆಗೆ ಅಥವಾ 8:30ಗೆ ಬ್ಯಾಂಗ್ಳೂರ್ನ ಬಿಟ್ರೆ ನೀವು 10:30, 11 ಗಂಟೆಗೆ ಮೈಸೂರ್ನ ತಲುಪಬಹುದು. ಇದ್ರೆ ಟೈಪ್ 1 ರಿಸ್ಕ್ ಏನಾಗಿದೆ ಅಂದ್ರೆ, ನಿಮ್ಗೆ ಅಚಾನಕ್ ಆಗಿ ನಿಮ್ಗೆ ಯಾವ್ದೋ ಬೇರೆ ಕೆಲಸ ಬಂದ್ಬಿಡುತ್ತೆ, ಹಾಗೂ ನೀವು ಆನ್ ಟೈಮ್ ಬ್ಯಾಂಗ್ಳೂರ್ ಬಿಡೋದಕ್ಕೆ ಆಗೋದೇ ಇಲ್ಲ. ನೀವು ಬ್ಯಾಂಗ್ಳೂರ್ನ ಬಿಡಕ್ಕಾಗದೆ ಸರಿ ಸುಮಾರು 10 ಗಂಟೆಯಲ್ಲಿ. ನಮ್ಗೆ ಹೆಂಗೋ ಎಲ್ಲರಿಗೂ ಗೊತ್ತು ಬ್ಯಾಂಗ್ಳೂರ್ ಮತ್ತೆ ಮೈಸೂರು ಹೈವೇ ತುಂಬಾ ಚೆನ್ನಾಗಿದೆ ಅಂತ. ಇಲ್ಲ ನಾನು 1 ಅವರ್ ಅಲ್ಲಿ ನಾನು 140 ಸ್ಪೀಡ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಟೈಪ್ 1 ರಿಸ್ಕ್. ನೆನಪಿರ್ಲಿ ಸ್ನೇಹಿತರೆ, ನೀವ್ ಹೆಂಗೋ ಲೇಟ್ ಆಗಿ ಹೋಗಿದ್ದೀರಾ, ಅದು ತಪ್ಸಕ್ಕಾಗಲ್ಲ. ಫಂಕ್ಷನ್ ಶುರು ಆಗೋದು 11 ಗಂಟೆಗೆ. ನೀವು 1 ಅವರ್ ನಾನು ಮೈಸೂರಿಗೆ ಹೋಗ್ತೀನಿ ಅಂದ್ಬಿಟ್ಟು 140, 150 ಗಾಡಿ ಸ್ಪೀಡ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ, ಅಪ್ಪಿ ತಪ್ಪಿ ನಿಮ್ಗೆ ಏನೋ ಅಪಘಾತ ಅಥವಾ ಯಾವ್ದೋ ಒಂದು ಬೇರೆ ಗಾಡಿ, ನಿಮ್ದು ಏನೂ ತಪ್ಪಿಲ್ಲ, ಬೇರೆ ಯಾವ್ದನ ಗಾಡಿ ಅಡ್ಡ ಬಂದ್ರು ಕೂಡ, ಅಥವಾ ಯಾವ್ದೋ ಒಂದು ನಾಯಿಯೋ ಅಥವಾ ಯಾವ್ದೋ ಒಂದು ಸಾಕು ಪ್ರಾಣಿಯನ್ನ ನಿಮ್ಗೆ ರೈಲ್ವೆಲೋ ಅಥವಾ ಯಾವ್ದೇ ಅಡ್ಡ ಬಂದ್ರು ಕೂಡ ನಿಮ್ಗೆ ಆಕ್ಸಿಡೆಂಟ್ ಆದ್ರೆ ನಿಮ್ಗೆ ಹಾನಿ ಆಗೋದಂತೂ ಕಟ್ಟಿಟ್ಟ ಬುಟ್ಟಿ ಸ್ನೇಹಿತರೆ. ಇದು ಟೈಪ್ 1 ರಿಸ್ಕ್. ಟೈಪ್ 2 ರಿಸ್ಕ್ ಏನಂತ ಹೇಳಿದ್ರೆ, ನಿಮ್ಗೆ ಹೆಂಗೋ ಲೇಟ್ ಆಗೋಗಿದೆ, 11 ಗಂಟೆ ಫಂಕ್ಷನ್ ಹೋಗ್ಬೇಕಾಗಿತ್ತು, ಬಟ್ ನೀವು ಬಿಡ್ತಾರದ್ 10 ಗಂಟೆಗೆ. ನೀವು 1 ಅವರ್ ಲೇಟ್ ಆಗೋದ್ರೆ ಫಂಕ್ಷನ್ ಏನ್ ನಿಂತೋಗಲ್ಲ. ಅಲ್ಲಿ ಹೋಗಿರೋರು ಕೇಳ್ಬೋದು, ಏನಕ್ಕೆ ಲೇಟ್ ಆಗಿದೆ, ನೀವು 11 ಗಂಟೆ ಫಂಕ್ಷನ್ 12 ಗಂಟೆಗೆ ಬಂದಿದ್ದೀರಾ ಅಂತ. ಬಟ್ ಪರವಾಗಿಲ್ಲ, ನೀವು ಅಲ್ಲಿ ಹೋಗಿ ಆನ್ಸರ್ ಹೇಳ್ಬೋದು, ಈ ತರ ನಂಗೆ ಅಚಾನಕ್ ಒಂದು ಕೆಲಸ ಬಂತು, ಅದರಿಂದ ನಾನು ಬರಕಾಗ್ಲಿಲ್ಲ, ಇದೇ ಫಂಕ್ಷನ್ ನಡೀತಾ ಇರುತ್ತೆ, ನೀವು ಇಲ್ಲ ಅಂದ್ರೂ ಫಂಕ್ಷನ್ ನಡೀತಾ ಇರುತ್ತೆ, ನೀವು 1 ಅವರ್ ಲೇಟ್ ಆಗಿ ಹೋಗ್ತೀರಾ. ಇದು ಟೈಪ್ 2 ರಿಸ್ಕ್. ಟೈಪ್ 1 ರಿಸ್ಕ್ ಅಲ್ಲಿ ನೀವ್ ಏನ್ ಮಾಡಿದ್ರಿ, ಇಲ್ಲ 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 ನಾನು ಫಂಕ್ಷನ್ ಆನ್ ಟೈಮ್ ಅಟೆಂಡ್ ಮಾಡ್ಲೇಬೇಕಂತ ತುಂಬಾ ರಿಸ್ಕ್ ತಗೊಂಡೋದ್ರಿ. ಅದು ಟೈಪ್ 1 ರಿಸ್ಕ್. ಟೈಪ್ 2 ರಿಸ್ಕ್ ಏನು ಅಂತ ಹೇಳಿದ್ರೆ, ನೀವು ಫಂಕ್ಷನ್ ಲೇಟ್ ಆಗಿ ಹೋಗೋದಂತೂ ಗ್ಯಾರಂಟಿ, ಬಟ್ ನೀವು ಹೇಳ್ತೀರಾ ಲೇಟ್ ಆಗೋದಾಗ ಹೇಳ್ತೀರಾ, ಇಲ್ಲ ಅಚಾನಕ್ ಆಗಿ ನಿಂತರ ಲೇಟ್ ಆಯ್ತು, ಅದರಿಂದ ನಾನು 1 ಅವರ್ ಲೇಟ್ ಆಗಿ ಬಂದಿದೆ ಅಂತ ನಿಮ್ ಸ್ನೇಹಿತರು ನಿಮ್ಮ ಸಂಬಂಧಿಕರ ಜೊತೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಂತಾರೆ. ಒಂದು ಆಶ್ಚರ್ಯ ಆಗ್ಬೋದು, ಬಟ್ ನಾನ್ ಪರ್ಸನಲ್ ಆಗಿ ನೋಡ್ದಂಗೆ ಯಾರು ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಹುಟ್ಟು ಬೆಳೆದಿರ್ತಾರಲ್ಲ, ಇವರ ತಂದೆ ತಾಯಂದಿರು ಟೈಪ್ 1 ಹಾಗೂ ಟೈಪ್ 2 ರಿಸ್ಕ್ ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ಈ ಬೇಸಿಕಲಿ ನಮ್ ಕನ್ನಡದವರು ಯಾವತ್ತಿದ್ರು ತುಂಬಾ ಕನ್ಸರ್ವೇಟಿವ್. ಯಾಕಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಉದ್ಯೋಗ ಸಿಗ್ತಾ ಆ ಉದ್ಯೋಗದಲ್ಲಿ ಕ್ರಮೇಣವಾಗಿ ನಾವು ಪ್ರೋಗ್ರೆಸ್ ಆಗಿ ಹಾಗೂ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಟ್ಟಿ, ಹಾಗೂ ರಿಟೈರ್ಡ್ ಆಗೋ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಸೈಟ್ ಮಾಡಿ ಒಳ್ಳೆ ಮನೆ ಕಟ್ಸಿ ಮಕ್ಕಳಿಗೆ ಲೈಫ್ ನ ಸೆಟ್ಲ್ ಮಾಡಿದ್ದಾರೆ. ಯಾವತ್ತೂ ಕೂಡ ನಮ್ಮ ತಂದೆ ತಾಯಂದಿರು ಟೈಪ್ 2 ರಿಸ್ಕ್ ನ ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿರೋ ಅಥವಾ ನಮ್ಮ ಕನ್ನಡದವರು ಟೈಪ್ 1 ರಿಸ್ಕ್ ನ ಯಾವತ್ತೂ ತಗೊಂಡೇ ಇಲ್ಲ ಸ್ನೇಹಿತರೆ. ಬಟ್
ಅದು ತಗೊಂಡಿರೋದು ತುಂಬಾ ಉತ್ತಮ ಅಂತ ಹೇಳಿದ್ರೆ ನನ್ನ ಕೇಳಿದ್ರೆ ಪರ್ಸನಲಿ ಹೌದು. ಯಾಕಂದ್ರೆ ಯಾವ್ದೋ ಗೊತ್ತಿಲ್ದಿರ ಬಿಸ್ನೆಸ್ ಬಗ್ಗೆ ಇನ್ವೆಸ್ಟ್ ಮಾಡೋದು, ಯಾವ್ದೋ ಗೊತ್ತಿಲ್ದಿರ ಒಂದು ವೆಂಚರ್ ಬಗ್ಗೆ ಕೈ ಹಾಕೋದು, ಗೊತ್ತಿಲ್ದಿರ ರೆವಿನ್ಯೂ ಸೈಡ್ ಬಗ್ಗೆ ಕೈ ಹಾಕೋದು, ಅಲ್ಲಿ ದುಡ್ಡು ಹಾಕಿ ದುಡ್ಡು ಕಳ್ಕೊಂಡು ನಾಳೆ ದಿನ ಸಾಲ ಮಾಡ್ಕೊಂಡು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಕ್ಕಾಗದೆ, ಸ್ವಂತ ಮನೆ ಮಾಡಕ್ಕಾಗದೆ, ಇದಕ್ಕಿನ್ನ ಇರೋದ್ರಲ್ಲಿ ಅನುಕೂಲವಾಗಿ ಅಥವಾ ಸ್ವಲ್ಪ ಕಷ್ಟಪಟ್ಟು ಕೂಡ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಒಂದು ಮನೆ ಮಾಡ್ಕೊಟ್ಟು ಮಕ್ಕಳು ಲೈಫ್ ಸೆಟ್ಲ್ ಮಾಡ್ತಾರಲ್ಲ, ಯಾವತ್ತಿದ್ರು ಅವ್ರು ಟೈಪ್ 2 ರಿಸ್ಕ್ ನ ತಗೊಂತಾರೆ. ನಾಳೆ ದಿನ ಟೈಪ್ 1 ರಿಸ್ಕ್ ತಗೊಂಡು ಕೋಟ್ಯಾಧಿಪತಿಗಳಾಗಿರ್ಬೋದಾಗಿತ್ತು. ಬಟ್ ಟೈಪ್ 1 ರಿಸ್ಕ್ ಅಲ್ಲಿ ಕೋಟ್ಯಾಧಿಪತಿನ ಆಗಿರ್ಬೋದಾಗಿತ್ತು ಅಥವಾ ಸಾಲ್ಗಾರರು ಆಗಿರ್ಬೋದಾಗಿತ್ತು. ಬಟ್ ಟೈಪ್ 2 ರಿಸ್ಕ್ ಅಲ್ಲಿ ಏನು ಅಂತ ಹೇಳಿದ್ರೆ ಕೋಟ್ಯಾಧಿಪತಿ ಆಗಿಲ್ದೇ ಇರ್ಬೋದು, ಬಟ್ ಒಳ್ಳೆ ಲೈಫ್ ನ, ಮಿಡ್ಲ್ ಕ್ಲಾಸ್ ಲೈಫ್ ನ ತುಂಬಾ ಚೆನ್ನಾಗಿ ಸೆಟ್ ಮಾಡ್ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದನ್ನ ಹೇಗೆ ಅಪ್ಲೈ ಮಾಡಬಹುದು ಅಂತ ಹೇಳಿದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಕಂಪನೀಸ್ ತಗೋಬೇಕು, ಒಳ್ಳೆ ದುಡ್ಡು ಮಾಡಬೇಕು. ಅವಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಸ್ಮಾಲ್ ಕ್ಯಾಪ್, ಎಲ್ಲೋ ಒಂದ್ ಕಡೆ SME ಸ್ಟಾಕ್ ತುಂಬಾ ಮೇಲ್ಗಡೆ ಹೋಗ್ತಾನೆ ಇರುತ್ತೆ, ಅದ್ರ ಹಿಂದೆ ಮುಂದೆ ಗೊತ್ತಿರಲ್ಲ. ಅಲ್ಲೋಗಿ ನೀವು ತಗೊಂಡು ದುಡ್ಡು ಲಾಸ್ ಮಾಡ್ಕೊಳೋದಕ್ಕಿಂತ ಪರವಾಗಿಲ್ಲ, ಈ ದಿನ ನಿಮ್ಗೆ 1 ವರ್ಷ ರಿಟರ್ನ್ ಕೊಡದೇ ಇರ್ಬೋದು ಲಾರ್ಜ್ ಕ್ಯಾಪ್ ಕಂಪ್ನೀಸ್, ಬಟ್ ನಿಮ್ಗೆ 2, 3, 4, 5, 10 ವರ್ಷ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಬರುತ್ತೆ ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಲ್ಲ. ಸೊ ಅಲ್ಪ ಆಸೆಗೋಸ್ಕರ ನೀವು ಲಾಂಗ್ ಟರ್ಮ್ ರಿಟರ್ನ್ ಬಿಡಕ್ ಹೋಗ್ಬೇಡಿ. ಅದರಿಂದ ನೀವು ಸದೃಢವಾದ ಕಂಪನೀಸ್ ನ ತಗೊಳ್ಳಿ, ಹಾಗೂ ನೀವು ಇನ್ವೆಸ್ಟ್ ಮಾಡೋದನ್ನ ಲಾಂಗ್ ಟರ್ಮ್ ಅಲ್ಲಿ ಬಿಡಿ, ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋದು ಇದರ ತಾತ್ಪರ್ಯ ಹಾಗೂ ಇದರ ಉದಾಹರಣೆ ಕೂಡ ಹೌದು ಸ್ನೇಹಿತರೆ. ಸೊ ಈ ಎಕ್ಸಾಂಪಲ್ ತುಂಬಾ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದೇ ರೀತಿಲಿ ಬುಕ್ ಅಲ್ಲಿ ತುಂಬಾ ಎಕ್ಸಾಂಪಲ್ಸ್ ಇದೆ. ಬರೋ ದಿನಗಳಲ್ಲಿ ಮತ್ತೊಂದು ಇದೇ ರೀತಿ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಸ್ನೇಹಿತರೆ.